ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ 3 ಸುದ್ದಿಗಳ ಮಹಾಸ್ಫೋಟವನ್ನು ಮಾಡ್ತೀವಿ. ಸಾಧ್ಯವಾದರೆ ಅದು ಜನಸಾಮಾನ್ಯರ ಸುದ್ದಿಗಳಾಗಿರುತ್ತೆ. ವೀಕ್ಷಕರೇ, ಒಬ್ಬೊಬ್ಬರು ಒಂದೊಂದು ಮನೆ ಕಟ್ತಾರೆ. ಮೊನ್ನೆ ಅಂಬಾನಿ ಮದುವೆಗೆ 6,000 ಕೋಟಿ ಖರ್ಚಾಯಿತು. ಅಯ್ಯಯ್ಯಪ್ಪ, ಇಷ್ಟೆಲ್ಲ ಖರ್ಚು ಮಾಡಿದ್ರ ಅಂತ ನೀವು ಕೇಳ್ಬೋದು. ಅದು ನೀವು ಕೇಳೋದು 6,000 ಕೋಟಿ ಅಂತ. ಆದರೆ ಅಂಬಾನಿ ಲೆಕ್ಕದಲ್ಲಿ ಅದು ಬಹಳ ಕಡಿಮೆ ದುಡ್ಡಲ್ಲಿ ಮದುವೆ ಮಾಡಿದ್ದು. ಹೇಗೆ ಅಂತಂದರೆ, ನಿಮ್ಮ ಬಳಿ 100 ರೂಪಾಯಿ ಇದ್ದರೆ ಆ 100 ರೂಪಾಯಿಯಲ್ಲಿ ನೀವು 50 ಪೈಸಾ ಖರ್ಚು ಮಾಡಿದರೆ ಅದು ದೊಡ್ಡ ಖರ್ಚಾಗೋದಿಲ್ಲ. ಅಂಬಾನಿ ಕೂಡ ಅಷ್ಟೇ ಖರ್ಚು ಮಾಡಿದ್ದು. ಹಾಗಾಗಿ ಅವರಿಗೆ ಹೋಲಿಕೆ ಮಾಡಿಬಿಡಿ, ಅಯ್ಯೋ ಇಷ್ಟು ಖರ್ಚು ಮಾಡಿದ್ರಲ್ಲ, ಬಡವರಿಗೆ ಕೊಡ್ಬೋದಿತ್ತಲ್ಲ. ನೀವು ದುಡೀರಿ, ನಿಮ್ಮ ಕೆಲಸ ನೀವು ಮಾಡಿ, ನಂಬರ್ 1. ಆದರೆ ಸರ್ಕಾರ ಕೆಲವು ಬಡವರಿಗೆ ಕೊಡಬೇಕಲ್ಲ ಟ್ಯಾಕ್ಸ್ ದುಡ್ಡಲ್ಲಿ. ಅಲ್ಲಿ 6,000 ಕೋಟಿ ಇರ್ಬೋದು, ಅದು ಅವರ ಸ್ವಂತದ್ದು. ಆದರೆ ಬಡವರಿಗೆ ಮನೆ ಕಟ್ಟಿ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತಲ್ಲ, ಅದು 1 ಲಕ್ಷ, 2 ಲಕ್ಷ, 3 ಲಕ್ಷ ಮನೆ ಕಟ್ಟಿ ಕೊಟ್ಟಿಲ್ವ? ಇಲ್ಲಿ ತನಕ ಕೊಟ್ಟಿದೆ. ಆದರೆ ಇಲ್ಲೊಂದು ಕಡೆ 1,000 ಮನೆ ರೆಡಿ ಇದೆ ಕಳೆದ 12 ವರ್ಷಗಳಿಂದ. ಆದರೆ ಒಂದು ಮನೆಯನ್ನು ಕೂಡ ರೈತರಿಗೆ ಕೊಟ್ಟಿಲ್ಲ. ಕಳೆದ 12 ವರ್ಷದಲ್ಲಿ 6 ಮುಖ್ಯಮಂತ್ರಿಗಳು ಬಂದು ಹೋದರು. ಕೊಪ್ಪಳದಲ್ಲಿ 3 ಸಂಸದರು ಬದಲಾದರು, ಒಬ್ಬ MLA, 5 ಜಿಲ್ಲಾಧಿಕಾರಿಗಳು ಬದಲಾದರು, 4 CO ಬದಲಾದರು, 3 ಕಮಿಷನರ್ ಬದಲಾದರು. ಇಷ್ಟು ಜನ ಬದಲಾದರೂ ಕೂಡ ಈ ಬಡವರ ಪಾಲಿನ ಕಷ್ಟ ಮಾತ್ರ ಬದಲಾಗಲಿಲ್ಲ ಸರ್. 12 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ 1,000 ಮನೆಗಳು. ಯಾಕೆ ಹೇಳಿದೆ ನಾನು ಮುಖೇಶ್ ಅಂಬಾನಿ ವಿಚಾರವನ್ನು? 6,000 ಕೋಟಿ ಆತನದ್ದು. ಆದರೆ ಇಲ್ಲಿ 2 ಲಕ್ಷನೋ 2.5 ಲಕ್ಷನೋ ಪುಟ್ಟ ಪುಟ್ಟ ದುಡ್ಡಲ್ಲಿ ಕಟ್ಟದಂಥ ಮನೆಗಳನ್ನು ಕೂಡ ನೀವು ಕೊಡ್ತಾ ಇಲ್ಲ. ಈ ಬಡವರಿಗೆ ಏನು ಅನ್ನಿಸ್ಬೋದು, ಅಯ್ಯಪ್ಪ ಅಷ್ಟು ಕೋಟಿ ಇದ್ದರೆ ನಮಗೇನು, ಎಂತೆಂಥ ಮನೆ ಮಠ. ಆದರೆ ಸರ್ಕಾರ ಇದ್ದದ್ದನ್ನು ಕೂಡ ಕೊಡ್ತಾ ಇಲ್ಲ. 12 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ನಿಮಗೆ ಆಶ್ಚರ್ಯ ಆಗುತ್ತೆ. 12 ವರ್ಷಗಳಿಂದ 1,000 ಮನೆಗಳು. ಅದರ ಪರಿಸ್ಥಿತಿ 12 ವರ್ಷ ಕಳೆದ ನಂತರ ಹೇಗಿರ್ಬೋದು? ಅವತ್ತು ಪ್ಲ್ಯಾನ್ ಆಗಿರುತ್ತೆ, ದುಡ್ಡಾಗಿರುತ್ತೆ, ದುಡ್ಡು ತಿಂದಿರ್ತಾರೆ, ನುಂಗಿ ನೀರು ಕುಡಿದಿರ್ತಾರೆ. ಬನ್ನಿ, ಕೊಪ್ಪಳದ ಈ ಸ್ಟೋರಿ ನಿಮ್ಗೆ ತೋರಿಸ್ತೀನಿ. ನಿಮ್ಮ ರಕ್ತ ಕುದಿಯತ್ತೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಣ. ಮೊದಲು ಈ ಸ್ಟೋರಿ. ಸಮಸ್ಯೆಗಳು ನೂರಾರು ಅದಾವರಲ್ಲಿ. ಏನೋ ಅಭಿವೃದ್ಧಿ ಆಗಿಲ್ಲ, ಮೂಲಭೂತ ಸೌಕರ್ಯ ಆಗಿಲ್ಲ, ಮತ್ತು ಜನ ಅಲ್ಲಿ ಬರೋಗಲ್ಲ. ಕುಡುಕರ ಅಡ್ಡೆಯಾದ 1,000 ಮನೆ. ಕೋಟಿ ಕೋಟಿ ದುಡ್ಡು ಮಣ್ಣು ಪಾಲು. ಹೀಗೆ ಕಾಣಿಸ್ತಿರೋ ಸಾಲು ಸಾಲು ಮನೆಗಳು. ಮನೆಗಳ ಮುಂದೆ ಗಿಡ ಗಂಟಿ, ಮನೆಗಳ ಒಳಗಡೆ ಕಾಲಿಡ್ತಿದ್ದಂಗೆ ಬಿಯರ್ ಬಾಟಲು, ಸಿಗರೇಟ್ ತುಂಡು, ಇಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಿ ತಿಂದಿರೋ ಪುಂಡರು. ಇಲ್ಲಿ ನೋಡಿ, ಹಾಕಿರೋ ಕಿಟಕಿ ಬಾಗಿಲುಗಳು ಕೂಡ ಮಂಗಮಾಯವಾಗಿದೆ. ಹೀಗೆ ಈ ಆಕಾರಕ್ಕೆ ಬಂದು ತಲುಪಿರೋದು ಬರೋಬ್ಬರಿ 1 ಅಲ್ಲ 2 ಅಲ್ಲ, ಬರೋಬ್ಬರಿ 1,000 ಮನೆಗಳು. ಕೊಪ್ಪಳ ನಗರದ ವಸತಿ ರಹಿತ ನಿರಾಶ್ರಿತರಿಗೆ ನೀಡಲು ಹಿರೇಸಿಂದೋಗಿ ರಸ್ತೆಯಲ್ಲಿ 1,000 ಮನೆಗಳನ್ನು ನಿರ್ಮಾಣ ಮಾಡಿ ಬರೋಬ್ಬರಿ 12 ವರ್ಷ ಕಳೆದಿದೆ. ಆದರೆ ಇದುವರೆಗೂ ಆ ಮನೆಗಳು ಬಡವರಿಗೆ ಸೇರಿಲ್ಲ. ಅರ್ಧಂಬರ್ಧ ಕಟ್ಟಿರೋ ಮನೆಗಳು ಸಹ ಬಿದ್ದು ಹೋಗುವ ಹಂತ ತಲುಪಿವೆ. ಈ ಮನೆಗಳು ಕುಡುಕರಿಗೆ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಬಿಟ್ಟಿದೆ. ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಮನೆಗಳನ್ನ ಜನರಿಗೆ ನೀಡಲು ನಗರಸಭೆ ಅಧಿಕಾರಿಗಳು ಮುಂದಾಗ್ತಿಲ್ಲ. ಕೂಡಲೇ ಸರ್ಕಾರ ಎಚ್ಚೆತ್ತು ಈ ಮನೆಗಳನ್ನ ನಿರಾಶ್ರಿತರಿಗೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಡ್ರಿಂಕ್ಸು ಆಮೇಲೆ ಅನ್ನುವ ಚಟುವಟಿಕೆಗಳು ನೂರಾರು ನಡೀತಾವೆ. ಕೂಡಲೇ ಸಂಬಂಧಪಟ್ಟಾರ ಅದಕ್ಕೆ ಗಮನ ಹರಿಸಿ ಕೂಡಲೇ ಅದನ್ನು ಮೂಲಭೂತ ಸೌಕರ್ಯ ಮಾಡಿ ಫಲಾನುಭವಿಗಳಿಗೆ ಹಂಚಿ ಕೊಡ್ಬೋದು ಅಂತ ನಮ್ಮ ತೊಗೊಂಡಾರ್ರಿ. 30,000 ರೂಪಾಯಿ ಫಲಾನುಭವಿಗಳು ಕಟ್ಟ್ಯಾರಿ. ಒಬ್ಬೊಬ್ಬರು ತಾಳಿ ಮಾರಿ ಕಟ್ಟ್ಯಾರ, ಒಬ್ಬೊಬ್ರು ಬೂಡಿ ಕಟ್ಟಿಟ್ಟು ಬೆಂಡಾಲಿ ಬಂಗಾರ ಮನೆಯನ್ನು ಎಲ್ಲ ಒತ್ತಿಟ್ಟು ಕಟ್ಟ್ಯಾರಿ. ಇಲ್ಲಿವರೆಗೆ ಫಲಾನುಭವಿಗೆ ಇನ್ನೂ ಮುಟ್ಟಿಲ್ರಿ. 2012ರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾದ ಬಳಿಕ ವಸತಿ ರಹಿತರಿಗೆ ಹಸ್ತಾಂತರ ಮಾಡಬೇಕಿತ್ತು. ಆದರೆ ಈ ಮನೆಗಳ ಸಂಪೂರ್ಣ ಕಾಮಗಾರಿಯು ಮುಗಿದಿಲ್ಲ. ಮೂಲಭೂತ ಸೌಕರ್ಯವನ್ನು ಒದಗಿಸಿಲ್ಲ. ಮನೆ ಸುತ್ತ ಜಾಲಿ ಗಂಟಿಗಳು ಬೆಳೆದು ಭೂತ ಬಂಗಲೆಯಂತಾಗಿದೆ. ಕೊಪ್ಪಳ ನಗರದಲ್ಲಿ ವಸತಿ ರಹಿತ ನಿರಾಶ್ರಿತರ ಸಂಖ್ಯೆಯೂ ಹೆಚ್ಚಾಗಿದ್ದು, ವಸತಿಗಾಗಿ ಹಲವು ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ದಪ್ಪ ಚರ್ಮದ ಅಧಿಕಾರಿಗಳ ನೌಟಂಕಿ ನಾಟಕದಿಂದ ಕೋಟ್ಯಾಂತರ ರೂಪಾಯಿ ಮಣ್ಣು ಪಾಲಾಗ್ತಿದೆ. ಸೂಪರ್ 3 ವರದಿಯಿಂದ ಆದರೂ ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಿದೆ. ಹಿರಿಯ ಹಿರೇಮಠ, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ.
1,000 ಮನೆ ಇದೆಯಂತೆ ಅಲ್ಲಿ. 1,000 ಮನೆ. ನೀವು ಅಪ್ರಾಕ್ಸಿಮೇಟ್ಲಿ ಒಂದು ಮನೆಗೆ 1 ಲಕ್ಷ ಅಂತ ಇಟ್ಕೊಳ್ಳಿ. ಒಂದು ಮನೆಗೆ 1 ಲಕ್ಷ ಅಂತ ಇಟ್ಕೊಳ್ಳಿ. 100 ಮನೆಗೆ ಎಷ್ಟಾಯಿತು? 1 ಕೋಟಿ. 1,000 ಮನೆಗೆ ಎಷ್ಟಾಯಿತು? 10 ಕೋಟಿ. ಒಂದು ಮನೆ ಕಂಪ್ಲೀಟ್ ಆಗಬೇಕು ಅಂತಂದರೆ ಮ್ಯಾಕ್ಸಿಮಮ್ ನಿಮಗೆ 2 ರಿಂದ 3 ಲಕ್ಷ. ಇವರು ಕೊಡೋದು ನೋಡಿ ಹೆಂಗಿದೆ ಅಂತೇಳಿ. ಒಳ್ಳೆ ಆಡು ಮೇಕೆಯನ್ನು ಸಾಕ್ಬೋದು ಅಷ್ಟೇ, ಅದಕ್ಕಿಂತ ದೊಡ್ಡದೇನು ಕೊಡಲ್ಲ. ಇವರು ದೊಡ್ಡ ಮಾತಾಡೋದು ಮಾತ್ರ ಅಷ್ಟೇ, ಕೇಂದ್ರ ಆಗಿರಲಿ ರಾಜ್ಯ ಆಗಿರಲಿ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ 10 ಲಕ್ಷ ಮಾಡಿ ಅದಕ್ಕೆ. ಒಂದು 10 ಲಕ್ಷದ 5 ಲಕ್ಷದ ಮನೆ, 5 ಲಕ್ಷ 10 ಲಕ್ಷ ನೋಡಿ ಹೆಂಗಿದೆ ಅದು, ಟಾಯ್ಲೆಟ್ ಥರ ಇಲ್ವಾ? ಆದರೂ ಅದನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. 1,000 ಮನೆಗಳು. ನಾನು ಅಲ್ಲಿಯ ಸ್ಥಳೀಯರಿಗೆ ಹೇಳೋದು, ಹೀರೋ ಸಿಂಧೋಗಿ ಪಾಪ ಅಲ್ಲಿ ಜನಗಳು ಭಯಪಡ್ತಾರೆ ಸರ್, ಬಡವರಿದ್ದಾರೆ ಅವರು, ಏನೋ ಹೇಳಿಬಿಟ್ರೆ ಬರಲ್ಲ ಅಂಥೇಳಿ. ಅಲ್ಲಿ ದಲಿತ ಸಂಘರ್ಷ ಸಮಿತಿಗಳಿದ್ದಾರೆ, ಬರಬೇಕು ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆಗಳಿದ್ದರೆ ಬನ್ನಿ, ನಾವು ಅಲ್ಲಿ ಕ್ಯಾಮರಾ ಇಟ್ಕೊಂಡು ರೆಡಿ ಇರ್ತೀವಿ. ಅಲ್ಲಿ ಯಾವುದೇ ಸಂಘಟನೆ, ನಿಮ್ಮ ಯುವ ಸಂಘಟನೆ, ಲಿಂಗಾಯತ ಸಂಘಟನೆ, ಒಕ್ಕಲಿಗ ಯಾರಾದರೂ ಬನ್ನಿ ಸರ್, ಅದು ನಿಮ್ಮ ಊರು, ಅದು ನಿಮ್ಮ ಊರು. ಎಲ್ಲರೂ ಬಲಿಷ್ಠರಾಗಬೇಕಿಲ್ಲ ಜಾತಿ ವಿಚಾರದಲ್ಲಿ, ಅವರವ್ರ ಸಂಘಟನೆ ಮಾಡಬೇಕು, ನಮಗೆ ಅದರ ವಿರೋಧ ಇಲ್ಲ. ಆದರೆ ಊರು ಅಂತ ಹೇಳುವಾಗ ಆ ಊರಲ್ಲಿ ನೋಡಿ ಅಷ್ಟು 1,000 ಜನರಿಗೆ ಬಡಬಗ್ಗರಿಗೆ ಮನೆ ಸಿಗ್ತಾಯಿತ್ತು. 12 ವರ್ಷಗಳಿಂದ ನೀವು ಮನೆ ಕೊಟ್ಟಿಲ್ಲ ಅಂತಂದರೆ ಏನು ಕತೆ? ಯಾರಿದಕ್ಕೆ ಸಂಬಂಧಪಟ್ಟವರು? ನಗರಸಭೆ ಅಂತ ಅಲ್ಲಿ ಒಂದಿದೆ. ಯಾಕೆ ಬೇಕು ನಗರಸಭೆಯನ್ನು ಬರಖಾಸ್ತು ಮಾಡಿ? ಬೇಡ ನಗರಸಭೆ ಸೋಮಣ್ಣಹಳ್ಳಿ ನಗರಸಭೆ ಸದಸ್ಯರಿದ್ದಾರೆ ಇವರು ಮಾತಾಡ್ತಾರೆ ನಮ್ಮ ಜೊತೆ ಯಾಕೆ ಹಿಂಗಾಗಿದೆ ಅಂತೇಳಿ. ಗಣಪತಿ ಪಾಟೀಲ್ ನಗರಸಭೆ ಆಯುಕ್ತರು ನಮಗೆ ಉತ್ತರ ಕೊಡಬೇಕು. ಗಣಪತಿ ಪಾಟೀಲ್ರೆ, ನಾನು ತಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಒಮ್ಮೊಮ್ಮೆ ನಂಬರ್ ಕೊಟ್ಬಿಡ್ತೀನಿ ನಿಮ್ಮದು, ಜನರ ಜೊತೆ ಮಾತಾಡಬೇಕು ನೀವು ಏನಾಗಿದೆ ಅಂತೇಳಿ. ನಳಿನ್ ಅತುಲ್ ಜಿಲ್ಲಾಧಿಕಾರಿಗಳೇ, ಇದನ್ನು ನಾನು ಖಂಡಿತವಾಗ್ಲೂ ನಿಮ್ಮ ಗಮನಕ್ಕೆ ತರ್ತೀನಿ. ಯಾಕೆ ಇಷ್ಟು ದುಡ್ಡನ್ನು ಇಲ್ಲಿ ಪೋಲು ಮಾಡಲಾಗಿದೆ? 1000 ಮನೆ, ಒಂದು ಮನೆಗೆ 1 ಲಕ್ಷ ಅಪ್ರಾಕ್ಸಿಮೇಟ್ಲಿ ಅಂತಂದರೂ ಕೂಡ 100 ಮನೆಗೆ 1 ಕೋಟಿ ರೂಪಾಯಿ ಆಗುತ್ತೆ ಅಲ್ವಾ? 100 ಮನೆಗೆ 1 ಕೋಟಿ ರೂಪಾಯಿ ಆಗುತ್ತೆ. 1 ಲಕ್ಷ ಅಂತಂದರು 1000 ಮನೆಗೆ 10 ಕೋಟಿ. ಒಂದು ವೇಳೆ ಅದು 2 ಲಕ್ಷದ ಮನೆ ಆದರೆ 20 ಕೋಟಿ. ಯಾರು ಆ ಬಿಲ್ಲನ್ನು ಮಾಡಿಸ್ಕೊಂಡಿದ್ಯಾರು? ಅರ್ಧಂಬರ್ಧ ಕೆಲಸ ಮಾಡಿದ್ಯಾರು? ಯಾಕೆ ಅವರಿಗೆ ಶಿಕ್ಷೆ ಆಗಿಲ್ಲ? ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿದ್ದಾರಾ? ಆಮೇಲೆ ಆ ರಾಜೀವ್ ಗಾಂಧಿ ವಸತಿ ನಿಗಮ ಅದು ಎಲ್ಲಿರುತ್ತೆ ಅಂದರೆ ದೇವರಾಣೆ ನನಗಂತೂ ಗೊತ್ತಿಲ್ಲಪ್ಪ. ಇನ್ನು ರಾಘವೇಂದ್ರ ಹಿಟ್ನಾಳ್ ಶಾಸಕರಿದ್ದಾರೆ. ಈ ಬಾರಿ ಅವರ ಅಣ್ಣನೇ ಸಂಸದರಾಗಿದ್ದಾರೆ, ರಾಜಶೇಖರ ಹಿಟ್ನಾಳ್. ಸಂಗಣ್ಣ ಕರಡಿ ಇದ್ದರು ಮೊದಲು, ಇವತ್ತು ರಾಜಶೇಖರ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್ ಅವರ ಅಣ್ಣ ಆಗಿದ್ದಾರೆ. ಶಿವರಾಜ್ ತಂಗಡಗಿ ಉಸ್ತುವಾರಿ ಸಚಿವರಿದ್ದಾರೆ. ಶಿವರಾಜ್ ತಂಗಡಗಿ ಇಷ್ಟೆಲ್ಲ ಜನ ಇದ್ದು ನೋಡಿ 2012ರಿಂದ 24 ತನಕ ಅನೇಕ ಮುಖ್ಯಮಂತ್ರಿಗಳೆಲ್ಲ ಬಂದೋದ್ರು. ಕೊಪ್ಪಳ ಸಂಸದರು ಶಿವಣ್ಣಗೌಡ ಆದರು, ಕರಡಿ ಸಂಗಣ್ಣ ಆದರು, ರಾಜಶೇಖರ ಹಿಟ್ನಾಳ್ ಆದರು. ಕಳೆದ 15 ವರ್ಷದಿಂದ ರಾಘವೇಂದ್ರ ಹಿಟ್ನಾಳ್ ಅವರೇ ಅಲ್ಲಿಯ ಶಾಸಕರಾಗಿದ್ದಾರೆ. ಈ ಮನೆ ನೆನೆಗುದಿಗೆ ಬಿದ್ದಿರೋದಕ್ಕೆ ಏನು ಕಾರಣ? 1,000 ಬಡವರ ಹೊಟ್ಟೆಗೆ ಯಾರು ಹೊಡೆದ್ರು? ನಾವು ಸುಮ್ಮನೆ ಕೂತು ಅಂಬಾನಿ ಎಷ್ಟು ಮಾಡ್ದ, ಇವನಿಷ್ಟು ಮಾಡ್ದ ಅಂತ ಹೇಳೋದ್ರ ಬದಲಾಗಿ ಈ 1,000 ಮನೆಯನ್ನು ಬಡವರಿಗೆ ಕೊಟ್ಟಿದ್ದಿದ್ರೆ ಏನು ಮಾಡೋಣ ಹೇಳಿ ಸರ್? ಇದನ್ನು ಬನ್ನಿ, ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ಐ ಥಿಂಕ್ ನಮ್ಮ ರಿಪೋರ್ಟರ್, ನೋಡ್ಕೊಂಬರೋಣ. ಪ್ರದೇಶದ ವಸತಿ ರಹಿತ ಜನರಿಗೆ ಅನುಕೂಲಕ್ಕಾಗಿ ಏನಂತಂದರೆ 2012ರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಏನಂತಂದರೆ ಕೊಪ್ಪಳದಲ್ಲಿ 1,000 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಸದ್ಯ ಇದುವರೆಗೂ ಕೂಡ ಅದನ್ನು ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಸದ್ಯ ಈ ಒಂದು ಮನೆಗಳ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಅಂತಂದರೆ ಕೊಪ್ಪಳದಿಂದ ಹಿರೇಸಿಂಧೋಗಿ ರಸ್ತೆಯಲ್ಲಿರುವಂತಹ ಈ ಒಂದು 1000 ಮನೆಗಳನ್ನು ಇಲ್ಲಿ ಏನು ನಗರಸಭೆ ವತಿಯಿಂದ ಏನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಇದು ಹಸ್ತಾಂತರವಾಗಿಲ್ಲ. ಈಗ ಸದ್ಯ ಏನಂದರೆ ಇವು ಅನೈತಿಕ ಚಟುವಟಿಕೆಗಳ ತಾಣವಾಗಿಬಿಟ್ಟಿದೆ. ಏನಂದರೆ ಸಂಜೆ ಆದರೆ ಸಾಕು ಇಲ್ಲಿ ಅಂತಂದರೆ ಪುಂಡ ಪೋಖರಿಗಳು, ಏನಂತಂದರೆ ಒಂದು ಮದ್ಯ ಸೇವನೆ ಸೇರಿದಂತೆ ಇತರೆ ಅನೈತಿಕ ಚಟುವಟಿಕೆಗಳು ಈ ಒಂದು ಮನೆಗಳಲ್ಲಿ ನಡೀತಾನೆ ಬರ್ತಾ ಇದ್ದಾವೆ. ಸುಮಾರು ಏನಂತಂದರೆ ಈಗ 12 ವರ್ಷಗಳ ಕಾಲದಿಂದ ಈ ಒಂದು ಈ ಮನೆಗಳೇನಿದ್ದಾವೆ ಈ ರೀತಿಯಾಗಿ ಹಾಳು ಬಿದ್ದೋಗಿದ್ದಾವೆ. ಈಗಾಗಲೇ ಏನಂತಂದರೆ ಈ ಮನೆಗಳ ಬಾಗಿಲು ಕಿಟಕಿಗಳನ್ನು ಕೂಡ ಈಗಾಗಲೇ ಏನಂದರೆ ಕಳ್ಳತನವಾಗಿರುವಂಥ ಘಟನೆ ನಡೆದಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಏನಂದರೆ ಫಲಾನುಭವಿಗಳಿಗೆ ಹಂಚಿಕೆ ಮಾಡೋದಾಗಲಿ ಏನಂತಂದರೆ ಇವುಗಳ ಏನಂತಂದರೆ ರಕ್ಷಣೆಗೂ ಕೂಡ ಮುಂದಾಗ್ತಾ ಇಲ್ಲ. ಈಗಾಗಲೇ ಈ ಮನೆಗಳನ್ನು ಏನಂತಂದರೆ ಫಲಾನುಭವಿಗಳಿಗೆ ನೀಡುವುದಕ್ಕಾಗಿ ಅವರಿಂದ ಹಣವನ್ನು ಕೂಡ ಪಡೆಯಲಾಗಿದೆ. ಅದರ ಜೊತೆಗೆ ಏನಂತಂದರೆ ಅವರಿಗೆ ಹಕ್ಕುಪತ್ರವನ್ನು ನೀಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಕಾರ್ಯ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಏನಂತಂದರೆ ಸುಮಾರು 1,000 ಜನರ ಅನುಕೂಲಕ್ಕೆ ಕಟ್ಟಿರುವಂಥ ಕೋಟಿಗಟ್ಟಲೆ ಅನುದಾನದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು
ಮನೆಗಳೇನಿದ್ದಾವೆ ಸದ್ಯ ಹಾಳು ಬಿದ್ದ ಕೊಂಪೆಗಳಾಗಿವೆ. ಕೂಡಲೇ ಏನಂತಂದರೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು. ಮತ್ತು ಸದ್ಯ ಕೂಡಲೇ ಏನಂತಂದರೆ ಈ ಮನೆಗಳಿಗೆ ಒಂದು ಸೂಕ್ತ ಭದ್ರತೆಯನ್ನು ಕೊಟ್ಟು ಇಲ್ಲಿ ನಡೀತಕ್ಕಂಥ ಅನೈತಿಕ ಚಟುವಟಿಕೆಗಳಿಗೆ ಒಂದು ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.